ಒಂದೇ ಹಿಟ್ಟಿನಿಂದ ಕ್ರಿಸ್ಪಿಯಾಗಿರುವಂಥ ದೋಸೆ ಮತ್ತು ಮೃದುವಾಗಿರುವಂಥ ಇಡ್ಲಿನ ಹೇಗೆ ಮಾಡೋದು ಅಂತ ಈ ರೆಸಿಪಿಯಲ್ಲಿ ತೋರಿಸ್ತೀನಿ. ಇದಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದನ್ನು ಮೇನ್ ಇಂಪಾರ್ಟೆಂಟು. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ನೋಡಿರಿ. ಈ ರೀತಿ ದೋಸೆ ಮತ್ತು ಇಡ್ಲಿ ಒಂದೇ ಬ್ಯಾಟರ್ನಲ್ಲಿ ಹೇಗೆ ಮಾಡೋದು ಅಂತ ನೀವು ತಿಳ್ಕೊಬೇಕಲ್ಲ. ಹಾಗಿದ್ರೆ ಬನ್ನಿ ನೋಡೋಣ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ನಾನಿಲ್ಲಿ ರಾಗಿ ಕಾಳುಗಳನ್ನು 1.5 ಕಪ್ನಷ್ಟು ತೊಗೊಂಡಿದ್ದೀನಿ. ಇದನ್ನು ಪೂರ್ತಿಯಾಗಿ ಸ್ವಚ್ಛವಾಗಿ ಸಾಣಿಸ್ಕೊಳ್ಬೇಕು. ಕಸ ಕಡ್ಡಿ ಇದ್ದರೆ ಎಲ್ಲ ಸ್ವಚ್ಛವಾಗಿ ಕ್ಲೀನ್ ಮಾಡಿಕೊಂಡು ತೊಗೊಳ್ಬೇಕು. ರಾಗಿಯಲ್ಲಿ ಬಹಳಷ್ಟು ಕಲ್ಲು ಹರಳುಗಳಿರ್ತಾವೆ. ಆಮೇಲೆ 1 ಕಪ್ನಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನಾವು ಕಾಮನ್ನಾಗಿ ಅನ್ನ ಮಾಡುವ ಅಕ್ಕಿನೂ ಬಳಸ್ಕೋಬೋದು, ಅಥವಾ ನಾಷ್ಟಕ್ಕಂತ ಉಪಯೋಗಿಸ್ತೀವಲ್ಲ ರೇಷನ್ ಅಕ್ಕಿ, ಅದನ್ನು ಕೂಡ ಬಳಸ್ಕೋಬೋದು. ಮತ್ತು ಅರ್ಧ ಕಪ್ನಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕಿ 2 ಸಲ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಅದಾದಮೇಲೆ ಪೂರ್ತಿಯಾಗಿ ಕಾಳುಗಳು ನೆನೆಯುವಷ್ಟು ನೀರನ್ನು ಹಾಕಿ ಇದನ್ನು 8 ಗಂಟೆ ಕಾಲ ನೆನೆಯಲು ಇಡಬೇಕು. ನೀವು ಬೆಳಗ್ಗೆ ನಾಷ್ಟ ಮಾಡಬೇಕು ಅಂದ್ಕೊಂಡಿದ್ರೆ ಇದನ್ನು ಮಧ್ಯಾಹ್ನ 3 ಗಂಟೆಗೆ ನೆನೆಯಲಿಡಿ. ಅದಾದಮೇಲೆ ಮಲಗುವಾಗ 10 ಗಂಟೆ ಮೇಲೆ ಇದನ್ನು ರುಬ್ಬಿ ಇಟ್ಕೊಂಡು ಮಾಡ್ಕೋಬಹುದು. ಈಗ ನಾನು 8 ಗಂಟೆ ಆದಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ಅವಲಕ್ಕಿನ ನೆನೆಲಿಟ್ಟಿದ್ದೆ. ಇದನ್ನು 10 ನಿಮಿಷ ಮಾತ್ರ ನೀರಲ್ಲಿ ನೆನೆಸಿಡ್ತೀನಿ. ಈಗ ರುಬ್ಕೊಳ್ಳುವಾಗ 10 ನಿಮಿಷ ಆದಮೇಲೆ ರಾಗಿ ಮತ್ತು ಅಕ್ಕಿ ಜೊತೆಗೆ ಸ್ವಲ್ಪ ಹಾಕಿ ಅವಲಕ್ಕಿನೂ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ರುಬ್ಕೊಳ್ಬೇಕು. ರುಬ್ಕೊಳ್ಳುವಾಗ ಇದಕ್ಕೆ ತಣ್ಣೀರನ್ನು, ಕೋಲ್ಡ್ ನೀರನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ ಐಸ್ ಕ್ಯೂಬ್ ಇದ್ದರೆ ಐಸ್ ಕ್ಯೂಬನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ಯಾಕೆ ಅಂದರೆ ಹೀಟ್ ಆಗುತ್ತೆ ಅಲ್ಲ, ಹಿಟ್ಟು ಕೂಡ ಮೃದುವಾಗಿ ಬರೋದಿಲ್ಲ. ಇಡ್ಲಿ ಮಾಡ್ತೀವಲ್ಲ ನಾವು, ಅದು ಮೃದುವಾಗಿ ಬರುವುದಿಲ್ಲ. ಅದಕ್ಕೆ ನಾವು ಕೋಲ್ಡ್ ನೀರು ಅಥವಾ ಐಸ್ ಕ್ಯೂಬನ್ನು ಬಳಸಿ ಇದನ್ನು ನುಣ್ಣಾಗಿ ರುಬ್ಕೊಳ್ಬೇಕು. ನೋಡ್ರಿ, ರುಬ್ಬಿರುವ ಹಿಟ್ಟು ಪೂರ್ತಿಯಾಗಿ ಮೃದುವಾಗಿರಬೇಕು. ಮುಟ್ಟಿ ನೋಡಿದಾಗ ಕಾಳುಗಳು ಹತ್ತಬಾರದು, ಅಷ್ಟು ನುಣ್ಣಾಗಿ ಇದನ್ನು ರುಬ್ಕೊಳ್ಬೇಕು. ನೋಡಿ, ಈಗ ನಾನು ರುಬ್ಕೊಂಡಿರುವುದನ್ನು ಒಂದು ಪಾತ್ರೆಗೆ ಎತ್ತಿಡ್ತೀನಿ. ಮತ್ತು ಮಿಕ್ಕಿದ ಕಾಳುಗಳನ್ನು ಇನ್ನೊಂದು ಸಾರಿ ತಣ್ಣೀರನ್ನು ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ರುಬ್ಬಿದ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ನೀವು ಪೂರ್ತಿ ನೈಟನ್ನು ನೆನೆಯಲಿಡಬಹುದು. ಉಪ್ಪು ಬೇಡ ಅಂದವರು ಉಪ್ಪು ಬಿಟ್ಬಿಟ್ಟು ಬೆಳಿಗ್ಗೆ ಜಾವ ನೀವು ಹಾಕ್ಕೋಬಹುದು, ನಾಷ್ಟ ಮಾಡುವಾಗ ಹಾಕ್ಕೋಬಹುದು. ರಾತ್ರಿ ರುಬ್ಬಿಟ್ಟಿರುವಂಥ ಹಿಟ್ಟು ಎಷ್ಟು ಫರ್ಮೆಂಟ್ ಆಗಿ ರೆಡಿ ಆಗೈತಿ ನೋಡ್ರಿ, ಎಷ್ಟು ಚೆನ್ನಾಗಾಗಿ ಬಂದೈತಿ ಉಬ್ಬಿ. ಈಗ ಇದನ್ನು ನಾನು ದೋಸೆ ಮಾಡಿ ತೋರಿಸ್ತೀನಿ. ಮೊದಲು ತವಾನ ಚೆಂದಾಗಿ ಕಾಸ್ಬೇಕ್ರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ತವಾನ ಕಾಸ್ಕೊಳ್ರಿ. ಇದಕ್ಕೆ ಎಣ್ಣೆ ಹಾಕಿ ಪೂರ್ತಿಯಾಗಿ ಟಿಶ್ಯೂ ಪೇಪರ್ನಿಂದ ಸವರಿ, ತವ ತುಂಬ ಎಣ್ಣೆಯನ್ನು ಸವರಿ ಇಟ್ಕೊಳ್ರಿ. ಆಮೇಲೆ ಸ್ವಲ್ಪ ನೀರನ್ನು ಚಿಮಿಕ್ ಹೊಡೋದು. ಈಗ ದೋಸೆನ ಹಾಕ್ಕೊಳ್ರಿ. ದೋಸೆ ಹರಡುವಾಗ ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ರಿ. ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಚೆಂದಾಗಿ ಬೇಯಿಸ್ಕೊಳ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ, ಎಷ್ಟು ಮಸ್ತಾಗಿ ಬರ್ತಾವೆ. ಇದಕ್ಕೆ ಮೇಲ್ಗಡೆ ಬೆಣ್ಣೆ ಅಥವಾ ತುಪ್ಪ, ಎಣ್ಣೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಂಡು ಸವರ್ಕೊಂಡು ನಾವು ಮಾಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬರ್ತೈತಿ. ತವಾ ಕೂಡಕ್ಕೂ ಹತ್ತೋದಿಲ್ಲ, ಅಂಟ್ಕೊಳ್ಳೋದಿಲ್ಲ, ಎಷ್ಟು ಚಲೋ ಆಗಿ ಬರ್ತೈತಿ ದೋಸೆ. ಮತ್ತು ಇದು ಕ್ರಿಸ್ಪಿಯಾಗಿಯೂ ಇರ್ತೈತಿ. ದೋಸೆ ಎಷ್ಟು ಮಸ್ತಾಗಿ ಹೇಳ್ತಾವೆ ನೋಡ್ರಿ. ರಾಗಿ ದೋಸೆ ಹೆಲ್ದಿ ಅಂತೂ ಬಹಳ ಹೆಲ್ದಿ ಫುಡ್ ಇದು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಮತ್ತು ಶುಗರ್ ಇರೋರಿಗೆ ಇದು ಬಹಳ ಒಳ್ಳೆಯದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ ದೋಸೆ. ನೋಡ್ತಿರಬಹುದು, ನಾ ತೋರಿಸ್ತಾ ಇದ್ದೀನಿ ಅಲ್ಲ, ಎಷ್ಟು ಚೆನ್ನಾಗಿ ಬಂದೈತಿ. ತೆಳುವಾದ ಇಷ್ಟು ಕ್ರಿಸ್ಪಿ ಆಗಿರುವಂಥ ದೋಸೆ ನೀವು ಕೂಡ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಕೇವಲ ಒಂದೇ ಒಂದು ಹಿಟ್ಟಿನಿಂದ ನಾವು ಇಡ್ಲಿ ಮತ್ತು ದೋಸೆ ಎರಡೂ ಮಾಡ್ಕೋಬಹುದು. ನೋಡಿದ್ರಲ್ಲ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಹಾಗೆ ಈಗ ಇಡ್ಲಿ ಕೂಡ ನಾನು ಮಾಡಿ ತೋರಿಸ್ತೀನಿ.
ಈಗ ಇಡ್ಲಿ ಪಾತ್ರೆಗೆ ಕೂಡ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಬಿಟ್ಟು ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ರೀತಿ ಹಿಟ್ಟನ್ನು ಹಾಕಿ 2 ಪಾತ್ರೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ 7 ಅಥವಾ 10 ನಿಮಿಷದ ಒಳಗಡೆ ಇದನ್ನು ಬೇಯಿಸ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಇಡ್ಲಿ. ನೋಡಿರಿ 10 ನಿಮಿಷ ಒಳಗಡೆ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಮೃದುವಾಗಿ ಬಂದೈತಿ ನೋಡಿ. ಇಡ್ಲಿ ಕೂಡ ಎಷ್ಟು ಚಂದ ಬಂದವು ರಾಗಿ ಇಡ್ಲಿ. ಇದು ಒಂದು ಹಿಟ್ಟು ಬ್ಯಾಟರ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರಪ್ಪ, ದೋಸೆ ಬೇಕಂದವ್ರಿಗೆ ದೋಸೆ ಹಾಕ್ಕೊಡ್ಬೋದು, ಇಡ್ಲಿ ಬೇಕಂದವ್ರಿಗೆ ಇಡ್ಲಿ ಮಾಡಿಕೊಡ್ಬಹುದು. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿರಿ. ಹಾಗೆ ಈಗ ಮಕ್ಕಳು ಕೂಡ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ಲ, ಅವರು ಕೂಡ ಇದನ್ನು ಸ್ಕೂಲ್ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು. ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಇಡ್ಲಿ ಕೂಡ ಎಷ್ಟು ಸಾಫ್ಟಾಗಿ ಮೃದುವಾಗೈತಿ ಒಳಗಡೆ ನೋಡಿದ್ರೆ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.